ಕಾಂಗ್ರೆಸ್ನವ್ರಿಗೆ ಭ್ರಷ್ಟಾಚಾರದವನ್ನು ತಲೆ ಮೇಲೆ ಎತ್ಕೊಂಡು ಮೆರವಣಿಗೆ ಮಾಡೋರು ಅವರು. ತಲೆ ಮೇಲೆ ಎತ್ಕೊಂಡು ಭ್ರಷ್ಟಾಚಾರವನ್ನು ಮೆರವಣಿಗೆ ಮಾಡುವಂಥ ಕಾಂಗ್ರೆಸ್ನ ಬಗ್ಗೆ ನಮ್ಮ ಪಾರ್ಟಿಯವರು ಹೋರಾಟ ಮಾಡ್ತಾನೇ ಇದ್ದಾರೆ. ಕಾಂಗ್ರೆಸ್ನವರು ಸರ್ಕಾರದ ಹಣದಲ್ಲಿ ಚುನಾವಣೆಯನ್ನು ಮಾಡಿದವರು. ಈ ಕಾಂಗ್ರೆಸ್ನವರೇ ನಾಗೇಂದ್ರ ಅವ್ರ ಮುಖಾಂತರ ಆಂಧ್ರ ಚುನಾವಣೆಗೂ ಹಣ ಕಳಿಸ್ಕೊಟ್ಟಂಥ ದಾಖಲೆಗಳಿದೆ. ಮತ್ತು ನಾಗೇಂದ್ರ ಅವರು ಸ್ನೇಹಿತರಿಗೆ ನಾಗೇಂದ್ರ ಅವ್ರ ಜೊತೆ 24 ಗಂಟೆ ಪ್ರವಾಸ ಮಾಡ್ತಿದ್ದವ್ರ ಹೆಸರಿಗೆ ಹಣ ಟ್ರಾನ್ಸ್ಫರ್ ಮಾಡಿರೋ ದಾಖಲೆಗಳಿದೆ. ಆದರೂ ಕಾಂಗ್ರೆಸ್ನವ್ರು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಗರಣದ ಬಗ್ಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸದನದಲ್ಲಿ ಹೌದು 87 ಕೋಟಿ ರೂಪಾಯಿ ಮಿಸ್ಯೂಸ್ ಆಗಿದೆ, ಸಮಾಜ ಕಲ್ಯಾಣದಿಂದ ವಿತರಣೆ ಆಗಿದೆ, ಡ್ರಾ ಮಾಡ್ಕೊಂಡಿದ್ದೀವಿ, ತಪ್ಪಾಗಿದೆ ಅಂದರೆ ತನ್ನ ಇಲಾಖೆಯಲ್ಲಿ ಡ್ರಾ ಆಗಿರೋದಕ್ಕೆ ಯಾರು ಹೊಣೆ? ಈ ರಾಜ್ಯದ ಮುಖ್ಯಮಂತ್ರಿ ಆಡಳಿತದಲ್ಲಿ ತನ್ನ ಕಣ್ಣು ಸನ್ನೆ ಕೆಳಗಡೆಗೆ ಹಣ ದುರುಪಯೋಗ ಆದಾಗ, ಅದರಲ್ಲೂ ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಫೈನಾನ್ಸ್ ಮಿನಿಸ್ಟ್ರೇ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಡ್ರಾ ಆಗಿರೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಆವತ್ತೇ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಅಪರಾಧಿ ಸ್ಥಾನದಲ್ಲಿ ಇರಬೇಕಾಗಿತ್ತು. ನಮ್ಮ ಪಕ್ಷ ಯಾಕೋ ಅವ್ರ ಬಗ್ಗೆ ಚಾಕಾರ ಎತ್ತಲಿಲ್ಲ. ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕು, ಯಾವುದೇ ಮಂತ್ರಿ ತನ್ನ ಇಲಾಖೆಯಲ್ಲಿ ತಪ್ಪಾದಾಗ ಹೊಣೆಗಾರಿಕೆ ತೆಗೆದುಕೊಬೇಕು. ಸರ್ಕಾರದ ಮುಂದೆ, ಸಮಾಜದ ಮುಂದೆ ನೈತಿಕ ಹೊಣೆಯಿಂದ ರಾಜೀನಾಮೆಯನ್ನು ನೀಡಬೇಕು ಅಂತ ನಾನು ಒತ್ತಾಯ ಇರ್ತದೆ.